ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಅದರ ಬೆನ್ನಲ್ಲೇ ಈಗ ಇಂದಿನಿಂದ ಆರೋಪಿ ಸೂರಜ್ ರೇವಣ್ಣಗೆ ಅಸಲಿ ವಿಚಾರಣೆ ಶುರುವಾಗುತ್ತೆ. ಈಗಾಗಲೇ ಸಿಐಡಿ ಹೆಗಲಿಗೆ ಸಿಕ್ಕಿರುವಂತದ್ದು ಈ ಒಂದು ಪ್ರಕರಣ. ಸಿಐಡಿ ಕಸ್ಟಡಿಯಲ್ಲಿರುವಂತಹ ಸೂರಜ್ ರೇವಣ್ಣಗೆ ಇವತ್ತು ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿಸುವಂತ ಸಾಧ್ಯತೆ ಕೂಡ ಇದೆ. ಯೂರಾಲಜಿಸ್ಟ್ ಮತ್ತೆ ಫಾರೆನ್ಸಿಕ್ ತಜ್ಞರು, ಫಿಸಿಷಿಯನ್ಸ್ ಸೇರಿದಂತೆ ಮನೋವೈದ್ಯರಿಂದ 8 ಬಗೆಯ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಲಾಗುತ್ತೆ. ಸೂರಜ್ ರೇವಣ್ಣ ಕೇಸ್ನಲ್ಲಿ ಸಂತ್ರಸ್ತ ಆಗಿರುವಂತಹ ಯುವಕನಿಗೆ ಕೂಡ ಈಗಾಗಲೇ 15 ಮಾದರಿಯ ಟೆಸ್ಟ್ ಮಾಡಿಸಲಾಗಿದೆ. ಅದೇ ರೀತಿಯಾಗಿ ಆರೋಪಿಯಾಗಿರುವಂತಹ ಸೂರಜ್ಗೂ ಕೂಡ ಈಗ ಮನೋವೈದ್ಯರಿಂದ 8 ಬಗೆಯ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಲಾಗುತ್ತಂತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದ ಮೇರೆಗೆ ಈಗ ಸೂರಜ್ ರೇವಣ್ಣನನ್ನ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಜುಲೈ 1ರವರೆಗೂ ಕಸ್ಟಡಿ ಕೊಡಿ ಅಂತ ಕೇಳ್ಕೊಂಡಿದ್ರು. ಒಟ್ಟು 8 ದಿನಗಳ ಕಾಲ ಈಗಾಗಲೇ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಕಂಪ್ಲೇಂಟು ಅದೇ ರೀತಿಯಾಗಿ ಕೌಂಟರ್ ಕಂಪ್ಲೇಂಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದೆ. ಅದೇ ರೀತಿಯಾಗಿ ಈ ಕೇಸ್ನಲ್ಲಿ ಅವರ ಆಪ್ತ ಶಿವಕುಮಾರ್ ಅವರ ಹುಡುಕಾಟಕ್ಕೆ ಕೂಡ ಪೊಲೀಸರು ಸಜ್ಜಾಗಿದ್ದಾರೆ. ಅದರ ಬೆನ್ನಲ್ಲೇ ಈಗ ಸೂರಜ್ಗೆ ಮೆಡಿಕಲ್ ಟೆಸ್ಟ್ಗೆ ಅಂತ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗಾದರೆ ಮೆಡಿಕಲ್ ಟೆಸ್ಟ್ ಸಂದರ್ಭದಲ್ಲಿ ಏನೆಲ್ಲ ಮಾಡಲಾಗುತ್ತೆ, ಯಾವ್ಯಾವ ರೀತಿಯ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಅನ್ನೋದನ್ನ ಕೂಡ ನೋಡಬೇಕಾಗುತ್ತೆ. ಸೂರಜ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ ಮಾಡಿಸೋದಕ್ಕೆ ಅಂತ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸುವಂತ ಸಾಧ್ಯತೆ ಕೂಡ ಇದೆ. ಹಾಗಾದ್ರೆ ಈ ಟೆಸ್ಟಿಂಗ್ ಸಂದರ್ಭದಲ್ಲಿ ಏನೆಲ್ಲ ಮಾದರಿಗಳನ್ನ ತೆಗೆದುಕೊಳ್ಳಲಾಗುತ್ತೆ? ಸೂರಜ್ ರೇವಣ್ಣ ಕೂದಲಿನ ಮಾದರಿಯನ್ನ ಸಂಗ್ರಹಿಸಿ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಇನ್ನು ಸೂರಜ್ ರೇವಣ್ಣಗೆ ಲಿಂಗತ್ವದ ಪರೀಕ್ಷೆ ಕೂಡ ನಡೆಸಬಹುದು. ಲೈಂಗಿಕವಾಗಿ ಸಮರ್ಥತೆಯ ಬಗ್ಗೆ ಖಾತ್ರಿಪಡಿಸ್ಕೊಳ್ಳೋದಕ್ಕೆ ಅಂತ ಈ ಪರೀಕ್ಷೆಯನ್ನ ಮಾಡಿಸಲಾಗುತ್ತೆ. ಇನ್ನು ಕಿಡ್ನಿ ಮತ್ತು ವೃಷಣಗಳ ಪರೀಕ್ಷೆಯನ್ನು ಕೂಡ ನಡೆಸುವಂತ ಸಾಧ್ಯತೆ ಇದೆ. ಫಾರೆನ್ಸಿಕ್ ತಜ್ಞರಿಂದ ಬಟ್ಟೆ ಮತ್ತು ಕೆಲವೊಂದು ವಸ್ತುಗಳನ್ನು ಕೂಡ ಪರೀಕ್ಷೆ ಮಾಡಲಾಗುತ್ತೆ. ಆ ವಸ್ತುಗಳ ಮೂಲಕ ಕೂಡ ಈತನ DNA ಸೇರಿದಂತೆ ಮತ್ತೆ 8 ಬಗೆಯ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಲಾಗುತ್ತೆ. ಆ ವಸ್ತುಗಳ ಮೇಲೆ ಇರುವಂತಹ ಫಿಂಗರ್ ಪ್ರಿಂಟ್ಸ್ ಇರ್ಬೋದು, ಮತ್ತೆ ಫುಟ್ ಪ್ರಿಂಟ್ಸ್ ಇರ್ಬೋದು, ಅದೇ ರೀತಿಯಾಗಿ ಎದೆ ಭಾಗದ ಮೇಲಿರುವಂತಹ ಕೂದಲಿರ್ಬೋದು, ಉಗುರುಗಳನ್ನ ಕಟ್ ಮಾಡಿಕೊಂಡು ಆ ಮಾದರಿಯನ್ನ ಪರೀಕ್ಷೆ ಮಾಡುವಂಥದ್ದಿರ್ಬೋದು. ಒಟ್ಟು 8 ಮಾದರಿಯ ಪರೀಕ್ಷೆಗಳನ್ನ ಇವತ್ತು ಸೂರಜ್ ರೇವಣ್ಣಗೆ ಮಾಡಲಾಗುತ್ತೆ. ಈಗಾಗಲೇ ಈ ಕೇಸ್ನಲ್ಲಿ ಸಂತ್ರಸ್ತ ಆಗಿರುವಂತಹ ಯುವಕನನ್ನ ಒಟ್ಟು 15 ಮಾದರಿಯ ಪರೀಕ್ಷೆಗಳನ್ನ ಕೂಡ ಮಾಡಲಾಗಿದೆ. ಉಗುರು ಕಟ್ ಮಾಡ್ಕೊಂಡಿದ್ದಾರೆ, ಎದೆಯ ಭಾಗದ ಕೂದಲುಗಳನ್ನು ಸಂಗ್ರಹಿಸಿಕೊಂಡಿದ್ದಾರೆ, ತಲೆ ಕೂದಲು ಇರ್ಬೋದು. ಅದೇ ರೀತಿಯಾಗಿ ಆ ಯುವಕ ಒಂದು ಕಂಪ್ಲೇಂಟ್ ದೂರಿನ ಸಂದರ್ಭದಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ರು, ಕಚ್ಚಿದ್ರು, ಗಾಯದ ಕಲೆ ಇದೆ ಅಂತ. ಹಾಗಾಗಿ ಅದನ್ನು ಕೂಡ ಪರೀಕ್ಷೆ ಮಾಡಲಾಗಿದೆ. ಅದೇ ರೀತಿಯಾಗಿ ಇವತ್ತು ಸೂರಜ್ ರೇವಣ್ಣಗೂ ಕೂಡ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಏನೆಲ್ಲ ಹಾಗಾದ್ರೆ ಸಂಗ್ರಹಿಸಿಕೊಳ್ತಾರೆ, ಈ ಕೇಸಿಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಸಿಗಬಹುದು ಅಂತ ನೋಡೋದಾದ್ರೆ ಎದೆ ಭಾಗದ ಕೂದಲಿರ್ಬೋದು, ಅದೇ ರೀತಿಯಾಗಿ ಉಗುರುಗಳಿರ್ಬೋದು, ಮತ್ತೆ ಕೂದಲನ್ನ ಸಂಗ್ರಹಿಸಿಕೊಂಡು ಟೆಸ್ಟ್ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈಗಾಗಲೇ ಯೂರೋಲಾಜಿಸ್ಟ್ ಇರ್ಬೋದು, ಫಿಸಿಷಿಯನ್ಸ್ ಇರ್ಬೋದು, ಮಾನಸಿಕವಾಗಿ ಅವರ ಹೇಳಿಕೆಗಳನ್ನ ಪಡೆದುಕೊಳ್ಳೋದಕ್ಕೆ ಅಥವಾ ಆಪ್ತ ಸಮಾಲೋಚನೆ ಮಾಡೋದಕ್ಕೆ ಅಂತ ವೈದ್ಯರಿರ್ಬೋದು, ಮನೋವೈದ್ಯರು, ಇವರೆಲ್ಲರೂ ಕೂಡ ಈಗಾಗಲೇ ಸಜ್ಜಾಗಿದ್ದಾರೆ. ಇವತ್ತು ಸೂರಜ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಹಾಗಾದರೆ ಆ ಮೆಡಿಕಲ್ ಟೆಸ್ಟ್ನಲ್ಲಿ ಈಗಾಗಲೇ ಲಿಂಗತ್ವ ಪರೀಕ್ಷೆಯನ್ನು ಕೂಡ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಇರೋದ್ರಿಂದ ಆ ಮೆಡಿಕಲ್ ರಿಪೋರ್ಟ್ ಬಂದ ಬಳಿಕ ಗೊತ್ತಾಗುತ್ತೆ ಏನಾಗಿದೆ ಏನಾಗಿಲ್ಲ ಅಂತ. ಯಾಕೆಂದರೆ ಸಂತ್ರಸ್ತ ಕೊಟ್ಟಿರುವಂಥ ಕಂಪ್ಲೇಂಟ್ನಲ್ಲಿ ಈತ ನನಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ, ಬಲವಂತವಾಗಿ ನನ್ನ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದ, ಮತ್ತು ಗಾಯದ ಗುರುತುಗಳಿದ್ದಾವೆ ಅಂತ ಎಲ್ಲ ಸಂತ್ರಸ್ತ ಹೇಳಿರೋದ್ರಿಂದ ಸೂರಜ್ ರೇವಣ್ಣ ಮೆಡಿಕಲ್ ಟೆಸ್ಟ್, ಅದೇ ರೀತಿಯಾಗಿ ಸಂತ್ರಸ್ತ ಯುವಕನ ಮೆಡಿಕಲ್ ಟೆಸ್ಟ್ 2 ರಿಪೋರ್ಟ್ ಕೂಡ ಬಂದ ಬಳಿಕ ಈ ಕೇಸ್ಗೆ ಸಂಬಂಧಪಟ್ಟಂತೆ ಲೀಡ್ ಸಿಗ್ತಾ ಹೋಗುತ್ತೆ. ಈಗಾಗಲೇ ಸಿಐಡಿ ಕಸ್ಟಡಿಯಲ್ಲಿ ಇರುವಂತಹ ಸೂರಜ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ ಮಾಡಿಸೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ. DNA ಟೆಸ್ಟ್ ಇರ್ಬೋದು, ಅದೇ ರೀತಿಯಾಗಿ ಲಿಂಗತ್ವ ಪರೀಕ್ಷೆ, ಕೂದಲಿನ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆ, ಮತ್ತು ಉಗುರು ಮಾದರಿಯನ್ನು ಕೂಡ ಸಂಗ್ರಹಿಸಿ ಪರೀಕ್ಷೆ, ಹೀಗೆ ಅನೇಕ ಪರೀಕ್ಷೆಗಳನ್ನ ಮಾಡಲಾಗುತ್ತೆ. ಒಟ್ಟು 8 ಬಗೆಯ ಟೆಸ್ಟ್ಗಳನ್ನ ಮಾಡೋದಕ್ಕೆ ಅಂತ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ. ಇವತ್ತಿನ ಮೆಡಿಕಲ್ ಟೆಸ್ಟ್ ಆದ ಬಳಿಕ ಆ ಮೆಡಿಕಲ್ ರಿಪೋರ್ಟ್ನಲ್ಲಿ ಏನು ಮಾಹಿತಿ ಲಭ್ಯವಾಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ.